ನಮಸ್ತೆ. ನಾನಿಮ್ಮ ಸೌಮ್ಯಶ್ರೀ. ರಾಯರು ಕೊಟ್ಟ ಈ ಭಿಕ್ಷೆ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಇವತ್ತು ಕಲಂಕಾರಿ ಸ್ಯಾರೀಸ್‌ನ ನಾನು ವೇರ್ ಮಾಡಿದ್ದೀನಿ. ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ 3.5 ಲಕ್ಷ ರಾಘವೇಂದ್ರ ಸ್ಯಾರೀಸ್ ಪೇಜು ಒಂದು. ಇನ್ನೊಂದು ನಾನು ಓನ್ ಆಗಿ ವಿಡಿಯೋ ಮಾಡ್ತಿದ್ದಂಥ ಸೌಮ್ಯಶ್ರೀ 11 ಅಂತ ನನ್ನ ಐಡಿ ಇವಾಗ ತುಂಬಾ ಪ್ರೀತಿನ ಕೊಟ್ಟಿದ್ದೀರಾ. ಇನ್ನೇನು ಒಂದು 2-3 ದಿನದಲ್ಲಿ ನಾನು 3.5 ಲಕ್ಷಕ್ಕೆ ರೀಚ್ ಆಗ್ತೀನಿ. ನಿಮ್ಮೆಲ್ಲರ ಪ್ರೀತಿನ ಗಳಿಸಿದ್ದೀನಿ. ಥ್ಯಾಂಕ್ ಯು. ಇದೇ ಖುಷಿಗೆ ನನ್ನ ಫಾಲೋವರ್ಸ್ಗೆ ನಾನು ಒಬ್ರಿಗೆ ಒಂದು ಗಿಫ್ಟ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನನ್ನನ್ನ ಫಾಲೋ ಮಾಡಿರ್ಬೇಕು. ಜೊತೆಗೆ ನನ್ನ ತಾಯಿ ಹೇಳ್ತಾರೆ, ಯಾರೆಲ್ಲ ಈ ವಿಡಿಯೋನ ಶೇರ್ ಮಾಡ್ತೀರಾ, ಎಷ್ಟು ಶೇರ್ ಆಗಿರುತ್ತೆ, ನಿಮ್ಮ ಒಂದು ಕಮೆಂಟ್ಗೆ ಎಷ್ಟು ಲೈಕ್ ಬಂದಿರುತ್ತೆ, ಅವರಿಗೆ ಒಬ್ರಿಗೆ ಒಂದು ಬಹುಮಾನ ಕೊಡ್ತೀನಿ. ವಿಶೇಷವಾಗಿ ಒಂದು ಬಹುಮಾನನ ಕೊಡ್ತೀನಿ. ಅದೇನಪ್ಪ ಅನ್ನೋದು ಆಮೇಲೆ ಹೇಳ್ತೀನಿ. ಇವಾಗ ಯಾವ್ದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನ ನಮ್ಮ ಹೇಳ್ತಾರೆ. ನಮ್ಮ ಪ್ರೀತಿಯ ಫಾಲೋವರ್ಸ್ಗೆ ನಾನು ಒಬ್ರಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅದರಲ್ಲಿ ಒಂದು ಕಮೆಂಟ್ ಮಾಡಬೇಕು, ಮತ್ತೆ ಶೇರ್ ಮಾಡಬೇಕು, ಫಾಲೋ ಮಾಡಿರ್ಬೇಕು. ತಾಯಿಗೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಮ್ಮ, ತಾಯಿ ಬಗ್ಗೆ ಹೇಳ್ಬೇಕಾ, ತಾಯಿ ಬಗ್ಗೆ ಒಂದ್ ಲೈನ್ ಬರಿಬೇಕಾ, ಇಲ್ಲ ಅಪ್ಪನ ಬಗ್ಗೆ ಬರಿಬೇಕಾ, ಇಲ್ಲ ಅಕ್ಕ ತಂಗಿರ್ ಬಗ್ಗೆ ಬರಿಬೇಕಾ, ಯಾರು ಆಯ್ಕೆ? ಅಕ್ಕನ ಬಗ್ಗೆ ಬರಿಬೇಕಾ, ಕಮೆಂಟ್ ಅಲ್ಲಿ ಹಾಕ್ಬೇಕಾ, ಇಲ್ಲ ತಂದೆ ಬಗ್ಗೆ ಹಾಕ್ಬೇಕಾ, ಇಲ್ಲ ಅಮ್ಮನ ಬಗ್ಗೆ ಹಾಕ್ಬೇಕಾ, ಇಲ್ಲ ತಮ್ಮನ ಬಗ್ಗೆ ಹಾಕ್ಬೇಕಾ? ಇಷ್ಟರಲ್ಲಿ ಯಾವ್ದಾದ್ರು ಒಂದೇಳು. ತಂದೆ ತಾಯಿ ಬಗ್ಗೆ. ತಂದೆ ತಾಯಿ ಬಗ್ಗೆ ಹಾಕ್ಬೇಕಾ? ಹಾಕ್ಬೇಕು. ನೀನು ನಿನ್ ತಂದೆ ತಾಯಿನ ಎಷ್ಟ್ ಚೆನ್ನಾಗಿ ನೋಡ್ಕೋತೀಯ? ಈ ಸದ್ಯಕ್ಕಿಲ್ಲ, ಅವರು ಅಷ್ಟೇ. ನಾನು ತುಂಬಾ ಇಷ್ಟಪಡ್ತಿದ್ದೀನಿ ನನ್ನ ತಂದೆ ತಾಯಿನ, ಈಗಲೂ ಇಷ್ಟಪಡ್ತೀನಿ. ಹೌದಾ? ಹೌದು ಫ್ರೆಂಡ್ಸ್, ನಮ್ಮಮ್ಮ ಇವತ್ತಿಗೂ ಊರಿಗೆ ಹೋದಾಗ ಅವ್ರ ತಂದೆ ತಾಯಿಗೆ ಆಹಾರನ ತಗೊಂಡೋಗಿ ಅವ್ರ ಕೈಲಿ ಹೋಗಕ್ಕಾಗಿಲ್ಲ ಆ ಜಾಗಕ್ಕೆ ಅಂದ್ರೆ ಬೇರೆಯವ್ರ ಕೈಲಾದ್ರೂ ಕೊಟ್ಟು ಅವ್ರ ತಂದೆ ತಾಯಿಗೆ ಅವ್ರ ಆಹಾರನ ಹಾಕ್ಸಿ ಒಂದ್ ದೀಪನ ಹಚ್ಚಿಸ್ತಾರೆ. ಇವತ್ತುವರೆಗೂ ಮಾಡ್ತಾರೆ. ಅವ್ರು ಹೇಳೋದು ಒಂದೇ, ನಮ್ಗೆ ಜನ್ಮ ಕೊಟ್ಟು ನಮ್ಮನ್ನ ಇಲ್ಲಿವರೆಗೂ ಅವರು ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಋಣ ನಾನು ತೀರ್ಸಕ್ ಆಗಿಲ್ಲ. ಈಗ ಅವ್ರಿಲ್ಲ ಅಂದ್ರೂ ಅವರ ಸಮಾಧಿಗಾದ್ರೂ ಹೋದಾಗೆಲ್ಲ ಹೂವ ಒಂದ್ ದೀಪ ಹಚ್ಚೋದು ಮಾಡ್ತಾನೆ ಇರ್ತಾರೆ ಪಾಪ. ಇವತ್ತಿನ ಕಾಲದಲ್ಲಿ ತಂದೆ ತಾಯಿನ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಆಸ್ತಿ ಎಲ್ಲ ಇದ್ರೂ ತಂದೆ ತಾಯಿನ ತುಂಬಾ ಗೋಳೈಕೋತಾರೆ. ಯಾರು ಆತರ ತಂದೆ ತಾಯಿನ ಗೋಳೈಕೋಬೇಡಿ. ಆಸ್ತಿಗೋಸ್ಕರ ನಿಮ್ ತಂದೆ ತಾಯಿನ ಪ್ರೀತಿ ಮಾಡ್ಬೇಡಿ. ಆಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಹೊಟ್ಟೆಲಿದ್ದಾಗ ನಿಮ್ಮನ್ನ 9 ತಿಂಗಳು ಹೊತ್ತು ಎತ್ತು ಸಾಕಿದ್ದಾರೆ ಅಂತ ಅಂದ್ರೆ ಅವತ್ತು ನಿಮ್ಮನ್ನ ಆರೈಕೆ ಮಾಡಿದ್ದಾರೆ, ಆದ್ರೆ ಅವ್ರ ಆಸ್ತಿನಲ್ಲ. ಹಾಗಾಗಿ ಆಸ್ತಿನ ಪ್ರೀತಿಸ್ಬೇಡಿ. ಎಲ್ಲ ಬಿಟ್ಟೋಗದೆ, ಯಾರು ಎತ್ಕೊಂಡು ಹೋಗಲ್ಲ. ಉದಾಹರಣೆಗೆ ನಾನೇ ಹೇಳ, ನಾನು ಒಬ್ಬ ಮಗಳಾಗಿ ಒಬ್ಬ ಮಗನಾಗಿ ನನ್ನ ತಾಯಿನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂದ್ರೆ ನಾನ್ ಹೇಳಲ್ಲ, ನಮ್ಮ ಅಮ್ಮನೇ ಹೇಳ್ತಾರೆ. ಅಮ್ಮ ಹೇಳಮ್ಮ, ನಾನು ಹೇಗ್ ನೋಡ್ಕೋತೀನಿ ಇಲ್ಲ ಅಂತ ನಿಜಾಂಶ ಹೇಳ್ಬಿಡ್ಬೇಕು. ಚೆನ್ನಾಗಿ ನೋಡ್ಕೋತೀಯ, ಇನ್ನೇನು ಮಗ ಇಲ್ದ ಚಿಂತೆನೆ ಬಿಟ್ಟೋಗೈತೆ. ತಂದೆ ತಾಯಿನ ಆಸ್ತಿಗೋಸ್ಕರ ಪ್ರೀತಿ ಮಾಡಬೇಡಿ, ಅವ್ರಿಗೋಸ್ಕರ ಪ್ರೀತಿ ಮಾಡಿ. ಅವ್ರನ್ನ ಇಷ್ಟಪಡಿ, ಅವ್ರನ್ನ ಸಾಕಿ, ನಿಮ್ಮ ಕೈಲಾದಷ್ಟು ಅವ್ರನ್ನ ನೋಡ್ಕೊಳ್ಳಿ. ನೋವು ಕೊಡಬೇಡಿ. ನೀವೆಷ್ಟು ನೋವು ಕೊಡ್ತೀರಾ, ಅದು ಎತ್ತ ತಾಯಿಗೆ ನೀವೆಷ್ಟು ನೋವು ಕೊಡ್ತೀರಾ ಅಷ್ಟೇ ನೋವು ನಿಮಗೂ ಕೂಡ ರಿಪೀಟ್ ಬರುತ್ತೆ ಅನ್ನೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ಏನಿಲ್ಲ ರೀ, ಎತ್ಕೊಂಡು ಹೋಗೋದು ಎಲ್ಲ ಬಿಟ್ಬಿಟ್ಟೆ ಹೋಗೋದು. ಇವ್ರ ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದು ಇವ್ರು ಕೊಡ್ತಾರೆ, ಇವ್ರೇನ್ ಮಾಡ್ತಾರೆ, ಇವ್ರು ಸಂಪಾದನೆ ಮಾಡಿದ್ ನಮಗ್ ಕೊಡ್ತಾರೆ. ನಾವು ಬಿಟ್ಟೋಗ್ತೀವಿ. ಎಲ್ಲ ಬಿಟ್ಟೋಗ್ತಾ ಇರೋದೆ. ಇರೋ ತನಕ ನಾವೆಷ್ಟು ನೆಮ್ಮದಿಯಾಗಿದ್ದೀವಿ, ಎಷ್ಟು ಖುಷಿಯಾಗಿದ್ದೀವಿ, ಹೆಂಗಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ನನ್ನ ರಾಘವೇಂದ್ರ ಸ್ಯಾರೀಸ್ ಪೇಜು, ನನ್ನ ಪೇಜು ಫಾಲೋ ಮಾಡ್ತಾ ಇದ್ದೀರಾ, 3.5 ಲಕ್ಷಕ್ಕೆ ರೀಚ್ ಆಗ್ತಾ ಇದೆ. ಆದಷ್ಟು ನಿಮ್ಮ ತಾಯಿ ಬಗ್ಗೆ ಒಂದು ವರ್ಡ್, ತಂದೆನ ತಾಯಿನ ಮಮ್ಮಿ, ತಾಯಿ ಬಗ್ಗೆ ಅಲ್ಲ, ನಿಮ್ಮ ಅಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ನಿಮ್ ತಾಯಿ ಬಗ್ಗೆ ಒಂದು ವರ್ಡಲ್ಲಿ ಏನ್ ಹೇಳ್ತೀರಾ ಅದನ್ನ ನನಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಯಾರಿಗೆ ಬರುತ್ತೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.